ಇಂದಿನ ಅಡಿಗೆಯಲ್ಲಿ ನಾವು ಬೆಳೆಸಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನಮ್ಮ ಆಹಾರ ಅವರ ಫಿಶ್ ಮಸಾಲವನ್ನ ಬಳಸಿ ಇವತ್ತಿನ ನಮ್ಮ ಬಂಗುಡೆ ಸಾರನ್ನ ಟ್ರೈ ಮಾಡ್ತಾ ಇದೀವಿ. ಪ್ಲೀಸ್ ವೆಲ್ಕಮ್ ಸುಜಾನ್. ನಾನು ಪುನೀತ್ಕಾರನ ಸೂಜಿನಿದಾರು ಸಮ್ಮಿಶ್ರ ಸರ್ಕಾರ ನಾವೀಗ ಮಾಡೋಣ ಬಾ. ಸೊ ಇವತ್ತಿನ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಜನ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಇವತ್ತು ನಾವು ಮ್ಯಾಮ್ ಮೀನ್ ಸಾರು ಮಾಡುವ. ಮೀನ್ ಸಾರು. ಸಾರು. ಸೊ ಇವತ್ತು ನಮ್ಮ ಸುಜನ್ ಅವರು ಮಾಡ್ತಾ ಇದ್ದಾರೆ ಬಂಗುಡೆ ಫಿಶ್ ಸಾರು. ಫಸ್ಟಿಗೆ ನಾವು ಫಿಶ್ ಹಾಕೊಳ್ಳುವ. ಎಷ್ಟು? ಒಂದು ಫುಲ್ ಫಿಶ್? 1, 2, 3 ಇದೆ. 3 ಫಿಶ್ ಇದೆ. 3 ಫಿಶ್ ಇದೆ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳುವ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿ, ಜಾಸ್ತಿ ಹಾಕ್ಬಾರ್ದು. ಇವಾಗ ಮಿಕ್ಸ್ ಮಾಡ್ಕೊಳ್ಳುವ. ನೀವು ವೆನಿಗರ್ ಎಲ್ಲ ಹಾಕಿದ್ರೆ ಬೇಗ ಹಿಡಿತದೆ. ಅದೆಲ್ಲ ರೆಸ್ಟೋರೆಂಟ್ ಅಲ್ಲೆಲ್ಲ ಹಾಕ್ತಾರೆ, ಮನೆಯಲ್ಲೆಲ್ಲ ಹಾಕಲ್ಲ. ಇದು ಆಯ್ತು ಮ್ಯಾಮ್. ಇವಾಗ ನನ್ಗೆ ಮಸಾಲ ಹುರ್ಕೋಬೇಕು. ಒಂದ್ ಪಾತ್ರೆ ಬೇಕು, ಕಡಾಯಿ ತರದ್ ಯಾವ್ದಾದ್ರು. ಒಂದು ಸೌಂಡ್. ಹೌದು. ಫಸ್ಟಿಗೆ ನಾವು ತೆಂಗಿನ ಎಣ್ಣೆ. ಹೌದು, ತೆಂಗಿನ ಎಣ್ಣೆ ಹಾಕೊಳ್ಳುವ. ನಮ್ದು ಹೋಸ್ಟೆಲ್ ಅಲ್ಲ, ತೆಂಗಿನ ಎಣ್ಣೆನೆ, ಇದರಿಂದಾನೇ ಎಲ್ಲ ಆಗೋದು. ನಾವು 3 ಪೀಸ್ ಮೀನ್ ತಗೊಂಡಿದ್ವಲ್ಲ, 1 ಕೊತ್ತಂಬರಿ, 2, 3 ಸ್ಪೂನ್ ಧನಿಯಾ ಕಾಳು. ಹೌದು. ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳುವ. ಇದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದನ್ನ ತೆಗೆದು ಸೈಡಿಗೆ ಇಟ್ಕೊಳ್ಳುವ. ಉರಿಯುವಾಗ ಎಣ್ಣೆ ಹಾಕಿದ್ರೆ ಇನ್ನು ಟೇಸ್ಟ್ ಬರುತ್ತಂತ ಎಣ್ಣೆ ಹಾಕಿದ್ದು. ಮನೆಯಲ್ಲೆಲ್ಲ ಎಣ್ಣೆ ಹಾಕಲ್ಲ. ಸ್ವಲ್ಪ ಅಜ್ವೈನ್, ಒಂದು ಪಿಂಚ್ ಆಗುವಷ್ಟು ಅಜ್ವೈನ್, ಜಾಸ್ತಿ ಹಾಕ್ಬಾರ್ದು. ಯಾಕೆ? ಅದು ಸ್ವಲ್ಪ ಕೈ ಜಾಸ್ತಿ ಕೊಡ್ತದೆ, ಅದಕ್ಕೋಸ್ಕರ. ಇದನ್ನೊಂದು ಸ್ವಲ್ಪ ಹಾಕೊಳ್ಳುವ. ಸ್ವಲ್ಪ ಮೆಂತ್ಯ, ಸೊ 1 ಸ್ಪೂನ್ ಆಗುವಷ್ಟು. ಹಾಕಿದ್ರೆ ಕಹಿ ಬರಲ್ವಾ? ಕೈ ಬರ್ತದೆ, 2 ಕೈ ಬರ್ತದೆ. ಅಂದ್ರೆ ಜಾಸ್ತಿ ಹಾಕ್ಬಾರ್ದು. ಅದು ಕೈ ಕೊಡುತ್ತೆ, ಅದು ಕೈಗೆ ಬರುತ್ತೆ. ಹೌದು. ಇನ್ನು ಯಾರು ನನ್ ಕೈ ಕೊಟ್ಟಿಲ್ಲೇನು, ನೀವೇ ಕೈ ಹಿಡಿಬೇಕು. ಕೈ ಹಿಡಿಲಿ? ಅಕ್ಕನ ಸಮಾನ ಕಣೋ. ನನಗ್ ಮದುವೆ ಆಗಿದೆ ಸುಜನ್. ಡೋಂಟ್ ಟೆಲ್ ದಟ್. ಸಚ್ ಅ ಬ್ಯಾಡ್ ಸ್ಟೇಟ್ಮೆಂಟ್. ನಾನ್ ಕೈ ಹಿಡಿಬೇಕಂತೆ. ಇದನ್ನ ಹಾಕೊಳ್ಳುವ. ಮೆಂತ್ಯನ, ಬೆಳ್ಳುಳ್ಳಿ ಹಾಕೊಳ್ಳುವ. ಹಾಕೊಳ್ಳೋಣ. ಒಂದು 7-8 ಪೀಸು. 7-8 ಪೀಸ್. ಅದಾದ್ಮೇಲೆ ನಾವು ಬ್ಯಾಡಗಿ ಚಿಲ್ಲಿನ ಯೂಸ್ ಮಾಡುವ. ಬ್ಯಾಡಗಿ ಚಿಲ್ಲಿ ಕ್ವಾಲಿಟಿ ಒಳ್ಳೆ ಇಲ್ಲ ಅಂದ್ರೆ ಮೀನ್ ಸಾರು ಚೆನ್ನಾಗಿ ಬರಲ್ಲ. ಒಂದೊಂದು ಕಪ್ಪಾಗತ್ತೆ ಮೀನ್ ಸಾರು. ಇಲ್ಲಿ ಸ್ವಲ್ಪ ಲೈಟ್ ಆಗಿ ಆರೆಂಜ್ ಬರಬೇಕು, ಜಾಸ್ತಿ ಕಪ್ಪು ಬರ್ಬೋದು. ಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಮೇಲ್ಗಡೆ ಎಣ್ಣೆ ಹಾಕೋಬಹುದು ಹುರ್ಕೊಳ್ಳಿಕ್ಕೆ, ಸ್ವಲ್ಪ ಬೇಗ ಉರಿಲಿ ಅಂತ. ಇದನ್ನ ಸಮ ಮಾಡಿ ಮಿಕ್ಸ್ ಮಾಡ್ಕೊಂಡ್ ಲಟಪಟ. ಏನ್ ಗೊತ್ತಾ, ಇವನ್ ಮಾತಲ್ಲ ಅಷ್ಟೇ ರೋಸ್ಟ್ ಇದೆ, ಕಣ್ ಮಾತ್ರ ಮಸಾಲೆ ನೀನು ಗರಂ ಮಸಾಲೆ. ಸಾಫ್ಟ್ ಅಲ್ವಾ? ಇವಾಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕುವ, ಇನ್ನು ಒಳ್ಳೆ ಆಗತ್ತೆ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕುವ. ಪರವಾಗಿಲ್ಲ. ಅಂದ್ರೆ ನಮ್ಮಪ್ಪ ನಾವೇನಾದ್ರೂ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಹಿಂಗೆ ಮೆಣಸಿನ್ಕಾಯಿ ಘಾಟ್ ಹಾಕ್ತಿದ್ರು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡ್ರ ಇದನ್ನ ಅದೇ ಪ್ಲೇಟ್ಗೆ ಹಾಕೊಳ್ಳಿ. ಇವಾಗ ಸ್ವಲ್ಪ ನಾವು ಕರಿಬೇವು ಹಾಕೊಳ್ಳುವ. ಇದು ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡು ಮತ್ತೆ ಅದೇ ಪ್ಲೇಟ್ಗೆ ಹಾಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆ ಯಾಕೆ ಹಾಕ್ತಾ ಇದೀನಿ ಅಂತ ಕೇಳಲಿಲ್ಲ. ಯಾಕೆ ಹಾಕ್ತಾ ಇದ್ದೀರಾ? ಈರುಳ್ಳಿ ಫ್ರೈ ಮಾಡ್ಕೋಬೇಕಲ್ಲ, ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೋ. ಹೌದು, ಕೊಬ್ಬರಿ ಎಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದ ಅಂತ ಅದಕ್ಕೆ ಕೂಡ. ಈ ಸ್ವಲ್ಪ ಒಂದು ಈರುಳ್ಳಿ ಪೀಸ್, ದೊಡ್ಡದಾದ್ರೆ 1, ಚಿಕ್ಕದಾದ್ರೆ 2. ಇದೇ ತರ ಲಟಪಟ ಮಾಡ್ಬೇಕು. ಈ ಲಟಪಟನು ಫುಲ್ ಫೇಮಸ್ ಆಗ್ಬೇಕು ಹೊರಗಡೆ. ಇದು ಇವಾಗ ಫ್ರೈ ಆಗಿದೆ. ಇದನ್ನ ಇದೇ ಪಾತ್ರಕ್ಕೆ ಹಾಕೊಳ್ಳುವ. ಫ್ರೈ ಆಗಿದೆ. ಇದನ್ನ ನಾವು ಪೇಸ್ಟ್ ಮಾಡ್ಕೊಳ್ಳುವ, ಸ್ವಲ್ಪ ನೀರು ಹಾಕಿ. ಇವಾಗ ಇದನ್ನ ರುಬ್ಕೊಡ್ತೀರಾ ಮೇಡಮ್? ಸ್ವಲ್ಪ ನೀರು ಹಾಕೊಳ್ಳಿ. ಅದಕ್ಕಿಂತ ಮುಂಚೆ ನಾವು ತೆಂಗಿನಕಾಯಿ ತುರಿ ಹಾಕ್ಬೇಕು, 1 ಕಪ್ ಆಗುವಷ್ಟು, ಅಂದ್ರೆ ಅರ್ಧ ಹಿಡಿ ಆಗುವಷ್ಟು. ಮತ್ತೆ ನಾವು ಹುಣಸೆ ಹಣ್ಣು ನೀವು ಅವತ್ತು ಹೇಳಿದ್ರಲ್ಲ ಉಳಿಲಿಕ್ಕಿಲ್ಲ ಲಾಸ್ಟ್ ಎಪಿಸೋಡ್ ಅಲ್ಲಿ, ಇವತ್ತು ಉಳಿಯೋದು ಬೇಡ, ಹೋಗುವ ನಾವು. ಒಂದು ಎಷ್ಟು ಉಳಿ ಬೇಕು ಅಷ್ಟು ಉಳಿ. ಸ್ವಲ್ಪ ನೀರು ಹಾಕೊಳ್ಳಿ. ಚಂದ. ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಳ್ಳುವ. ಇದನ್ನ ಆನ್ ಮಾಡಿ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದಕ್ಕೂ ನೀವು ತೆಂಗಿನ ಎಣ್ಣೆನೂ ಹಾಕ್ಬೋದು, ಯಾವ ಎಣ್ಣೆ ಬೇಕಾದ್ರೂ ಹಾಕ್ಬೋದು, ಸಾಕು. ಈಗ ಸ್ವಲ್ಪ ಒಂದು ಪೀಸ್ ಅಷ್ಟು ಈರುಳ್ಳಿ. 1 ಪೀಸ್ ಅಂತ ಬೇಕಂತ ಇಲ್ಲ, ನಾವು 3 ಪೀಸ್ ಮಾಡ್ತಾ ಇರೋದಲ್ಲ. ಸೊ ಒಂದು ಅರ್ಧ ಪೀಸ್ ಹಾಕೊಳ್ಳಿ. ಅರ್ಧ ಪೀಸ್ ಹಾಕಿದ್ಮೇಲೆ
ಸ್ವಲ್ಪ ಹೇಳಿದಲ್ಲ ಶುಂಠಿ ಹಾಕೊಳ್ಳುವ ಅಂತ, ಒಂದು 5 to 10 ಗ್ರಾಮ್ ಇರ್ಬೋದು, ಇದಿಷ್ಟು ಹಾಕೊಳ್ಳುವ. ಇದಾದ್ಮೇಲೆ ನಾವು ಕರಿಬೇವು ಹಾಕ್ಕೋಬಹುದು, ಹಾಕ್ದನೇ ಇರ್ಬೋದು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೋಗಿದ್ರೆ ನಾವು ಇದಕ್ಕೆ ಕರಿಬೇವು ಹಾಕ್ತೀವಿ. ಈಗ ಮನೆ ಊಟ ಅಂತ ಹೇಳಿದ್ರೆ ಕರಿಬೇವು ಹಾಕಲ್ಲ. ಇದನ್ನ ಸ್ವಲ್ಪ ಹಾಕೊಳ್ಳುವ. ಇದನ್ನ ಆಕ್ಚುಲಿ ನಾವು ಚಿಕನ್ ಸಾರ್ಗೆಲ್ಲ ಯೂಸ್ ಮಾಡ್ತೀವಿ. ಈಗ ಇದನ್ನ ಮತ್ತೆ ಲಟಪಟ ಮಾಡುವ. ಇದು ಇವಾಗ ಸ್ವಲ್ಪ ರೋಸ್ಟ್ ಆಗಿದೆಯಲ್ಲ ಮ್ಯಾಮ್, ಇದಕ್ಕೆ ಈಗ ನಾನು ಒಂದು ಅರ್ಧ ಪೀಸು ಟೊಮೆಟೊ ಹಣ್ಣು, ಜಾಸ್ತಿ ಹಾಕ್ಬಾರ್ದು ಮತ್ತೆ ಹುಳಿ ಆಗ್ತದೆ, ಮತ್ತೆ ನಾನು ಅಲ್ಲಿ ಹುಳಿ ಹಾಕಿದ್ನಲ್ಲ ಅವಾಗ, ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಇದು ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಪೇಸ್ಟ್ ಮಾಡಿರೋ ಮಸಾಲ ಇದೆಯಲ್ಲ ಅದನ್ನ ಹಾಕೊಳ್ಳುವ, ಫುಲ್ ಹಾಕೊಳ್ಳುವ. ಬೇರೆ ಮಸಾಲಾನು ಹಾಕ್ಬೋದಾ? ಹಾಕ್ಬೋದು ಮ್ಯಾಮ್. ಆಹಾರ ಅವ್ರದ್ದು ಒಂದು ಫಿಶ್ ಕರಿ ಮಸಾಲ ಇದೆ, ಅದನ್ನ ಹಾಕ್ಬೋದು. ಅದಕ್ಕಿಂತ ಮುಂಚೆ ಮ್ಯಾಮ್ ಫಸ್ಟ್ ನಾವು ನೀರು ಹಾಕೊಳ್ಳುವ. ಇದು ಮಿಕ್ಸಿ ಮಸಾಲ ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಇದೇ ಮಿಕ್ಸಿ ಜಾರ್ಗೆ ಹಾಕಿ ಇದೇ ನೀರನ್ನ ನಾವು ಅದಕ್ಕೆ ಹಾಕೊಳ್ಳುವ. ಒಂದು ಅರ್ಧ ನೀರು ಹಾಕಿ ನಾವು, ಅಂದ್ರೆ ಅತ್ಲಾಗೆ ತೆಳುನೂ ಆಗ್ಬಾರ್ದು, ಇತ್ಲಾಗೆ ದಪ್ಪನೂ ಆಗ್ಬಾರ್ದು, ಮಿಡಲ್ ಅಲ್ಲಿ ಇರ್ಬೇಕು. ಹೌದು, ಥ್ಯಾಂಕ್ ಯು ಮ್ಯಾಮ್. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಿಮ್ಗೆ ತೆಳು ತಿನ್ಲಿಕ್ಕಾದ್ರೆ ತೆಳು, ದಪ್ಪ ಬೇಕಾದ್ರೆ ದಪ್ಪ. ನಿಮ್ಗೆ ಯಾವ್ದು ರೈಸಿಗಾದ್ರೆ ಸ್ವಲ್ಪ ತೆಳುನೇ ಓಕೆ ಅನ್ಸುತ್ತೆ ನನ್ನ ಪ್ರಕಾರ. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು. ಇವಾಗ ನಾವು ಆಹಾರ ಅವ್ರದ್ದು ಮಸಾಲ ಯೂಸ್ ಮಾಡುವ, ಫಿಶ್ ಕರಿ ಮಸಾಲ. ಇದು ಆಹಾರ ಮಸಾಲ ಡಿಶ್ ಆಫ್ ದ ವೀಕ್ ಅಲ್ಲಿ ನಾವು ಬಳಸ್ತಾ ಇದ್ದೀವಿ ಆಹಾರ ಅವರ ಫಿಶ್ ಮಸಾಲ ಪೌಡರ್. ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಇವಾಗ ನಾನು ಹಾಕ್ತಾ ಇದ್ದೀನಿ ಆಹಾರ ಅವ್ರದ್ದು ಫಿಶ್ ಕರಿ ಮಸಾಲ ಪೌಡರ್, 1 ಸ್ಪೂನ್ ಹಾಕೊಳ್ಳಿ. ಇದು ಹಾಕಿದ್ರೆ ಇನ್ನೂ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ ಫಿಶ್ ಕರಿಗೆ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ, ಜಾಸ್ತಿನೂ ಹಾಕಿ ಪರವಾಗಿಲ್ಲ, ಮತ್ತೆ ತಿನ್ಲಿಕ್ಕಾಗಲ್ಲ ಅಷ್ಟೇ. ಇವಾಗ ಇದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಕುದಿ ಬಂದ್ಮೇಲೆ ನಾವು ಫಿಶ್ ಹಾಕುವ, ಅದು ಈಜಾಡ್ಲಿಕ್ಕೆ ಬಿಡುವ ಒಂದು 5 ಮಿನಿಟ್. ಇವಾಗ ನಾವು ಆವಾಗ ಮೀನ್ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೊಳ್ಳುವ. ಕುದಿ ಬಂದ್ಮೇಲೆ ಹಾಕೊಳ್ಳಿ ಒಂದೊಂದೇ ಈಜಾಡ್ಲಿಕ್ಕೆ ಬಿಡಬೇಕು. ಇದೊಂದು 5 ನಿಮಿಷ ಬೇಯ್ತದೆ. ಇದಕ್ಕೆ ಜಾಸ್ತಿ ಕೈ ಆಡಿಸ್ಬಾರ್ದು, ಕೈ ಆಡಿಸಿದ್ರೆ ಎಂತ ಆಗ್ತದೆ, ಹೌದು. ಇವಾಗ ನಮ್ದು ಇದು ರೆಡಿ ಆಗಿದೆ, ಮೀನ್ ಬೆಂದಿದೆ. ಮೀನ್ ಜಾಸ್ತಿ ಬೇಯಿಸಬಾರ್ದು, 5 to 7 ಮಿನಿಟ್ ಅಲ್ಲಿ ಮೀನ್ ಬೇಗ ಬೇಯ್ತದೆ. ಯಾಕಂದ್ರೆ ಅದಕ್ಕೆ ಮೂಳೆ ಇರಲ್ಲ, ಮುಳ್ಳಿರೋದಲ್ವಾ, ಸೊ ಬೇಗ ಬೇಯ್ತದೆ ಚಿಕನ್ ಗಿಂತ ಬೇಗ. ಈ ತರ ಕುದಿ ಬಂದ್ಮೇಲೆ ನಾವು ಇದನ್ನ ಆಫ್ ಮಾಡುವ. ಅದಕ್ಕಿಂತ ಮುಂಚೆ ಸ್ವಲ್ಪ ಶುಂಠಿ ಹಾಕೊಳ್ಳುವ. ಇನ್ನು ತಿನ್ಲಿಕ್ಕೆ ಬಾಯಿಗೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಚಂದ ಇರ್ತದೆ, ಫೀಲ್ ಆಗ್ತದೆ. ಹಾಕೊಂಡು ಮತ್ತೆ ಒಂದ್ಸಲ ಮಿಕ್ಸ್ ಮಾಡುವ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದ್ರ ನೆಕ್ಸ್ಟ್ ನಿಮ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೀನಿ. ಬಾಯ್ಲ್ ರೈಸ್ ಜೊತೆ ಇಲ್ಲ ಅಂದ್ರೆ ನೀರ್ ಜೊತೆ ಟೇಸ್ಟ್ ಮಾಡ್ಬೋದು ಆರಾಮಾಗಿ. ಇವಾಗ ಫಿಶ್ ಕರಿ ರೆಡಿ. ಇವಾಗ ನಮ್ದು ಮೀನ್ ಸಾರ್ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನೋಡಿದ್ರಲ್ಲ, ನಮ್ಮ ಸುಜನ್ ಅವರು ಇವತ್ತು ಸ್ಪೆಷಲ್ ಬಂಗುಡೆ ಮೀನ್ ಸಾರನ್ನ ಮಾಡಿದ್ದಾರೆ. ಸೊ ನೀವು ಒಂದ್ಸತಿ ಹೈಲೈಟ್ಸ್ ನೋಡ್ಕೊಂಡ್ ಬನ್ನಿ. ಬಂಗುಡೆ ಮೀನು ಸಾರು ಮಾಡುವ ವಿಧಾನ. ಮೊದಲಿಗೆ ಚೆನ್ನಾಗಿ ತೊಳೆದ 3 ಬಂಗುಡೆ ಮೀನನ್ನು 2 ಭಾಗ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಹಾಕಿಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಚೆನ್ನಾಗಿ ಕಲಿಸಿಕೊಂಡು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ 1 ಸಣ್ಣ ಕಪ್ ತೆಂಗಿನ ಎಣ್ಣೆ, 3 ಚಮಚ ಧನಿಯಾ ಕಾಳು, 1 ಪಿಂಚ್ನಷ್ಟು ಓಂಕಾಳು, 1.5 ಮೆಂತ್ಯ ಕಾಳು, ಬೆಳ್ಳುಳ್ಳಿ ಹಾಕಿ ಎಲ್ಲಾ ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ಫ್ರೈ ಮಾಡಿಕೊಳ್ಳಿ. ಅದೇ ಬಾಣಲೆಯಲ್ಲಿ 15 ರಿಂದ 20 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಫ್ರೈ ಮಾಡಿಟ್ಟುಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ. ಈಗ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ 1 ಕತ್ತರಿಸಿದ ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ. ಹುರಿದುಕೊಂಡ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಜಾರ್ಗೆ ತುರಿದ ತೆಂಗಿನಕಾಯಿ, ಸ್ವಲ್ಪ ನೀರು, ಸ್ವಲ್ಪ ಹುಣಸೆ ಹಣ್ಣು ಸೇರಿಸಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಅರ್ಧ ಈರುಳ್ಳಿ, ಉದ್ದ ಕತ್ತರಿಸಿದ ಶುಂಠಿ, ಸ್ವಲ್ಪ ಕರಿಬೇವು ಹಾಕಿ ಬಾಡಿಸಿಕೊಳ್ಳಿ. ಅರ್ಧ ಟೊಮ್ಯಾಟೊ
ಟೊಮೆಟೊ ಸೇರಿಸಿ ಕೈಯಾಡಿಸಿ ಮೊದಲೇ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿಕೊಂಡು ಬೇಯಲು ಸ್ವಲ್ಪ ನೀರು ಸೇರಿಸಿ 1 ಚಮಚ ಆಹಾರ ಅವರ ಫಿಶ್ ಮಸಾಲ ಸೇರಿಸಿಕೊಂಡರೆ ರುಚಿ ಡಬಲ್ ಆಗುತ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ನಿಮಿಷ ಕುದಿಯಲು ಬಿಡಿ. ಕುದಿ ಬಂದ ನಂತರ ಬಂಗುಡೆ ಮೀನನ್ನು ಬಾಣಲೆಗೆ ಹಾಕಿ 5 ನಿಮಿಷ ಬೇಯಿಸಿಕೊಳ್ಳಿ. ನಂತರ ಸ್ವಲ್ಪ ಶುಂಠಿ ಸೇರಿಸಿದರೆ ರುಚಿಯಾದ ಬಂಗುಡೆ ಮೀನು ಸಾರು ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ. ಮಾಡೋಣ. ಅಬ್ಬಾ ಈ ರೆಡ್ ರೈಸ್ಗೂನು ಈ ಚಿಕನ್ ಕರಿಗೂನು ಸಖತ್ತಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಸೊ ಇದು ಆಹಾರ ಮಸಾಲಾ ಡಿಶ್ ಆಫ್ ದ ವೀಕ್ ಅಲ್ಲಿ ನೀವು ಅದ್ಭುತವಾದಂತಹ ಫಿಶ್ ಕರಿಯನ್ನ ಮಾಡ್ಕೊಟ್ರಿ. ಸಖತ್ ಖುಷಿ ಆಯ್ತು, ಸಖತ್ ಟೇಸ್ಟಿ ಆಗಿತ್ತು. ಫುಲ್ ಕಂಪ್ಲೀಟ್ ಮಾಡ್ಬೇಕು, ಬಟ್ ನೀವು ನಾನು ಕಂಪ್ಲೀಟ್ ಮಾಡೋರ್ಗು ನಿಂತ್ಕೋಬೇಕಲ್ಲ, ಅದಕ್ಕೇನೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ಅಸಲಿ ಪರಿಮಳ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ನೀವೇ ಒಂದ್ಸರಿ ಆನಂದಿಸಿರಿ, ನೀವೇ ಹೇಳ್ತೀರಾ ಆಹಾ ಅಂತ. ಓಕೆ, ನಮ್ಮ ಆಹಾರ ಅವರ ಕಡೆ ಸ್ಯಾಂಪಲ್ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಇವತ್ತು ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಒಂದು ಅದ್ಭುತವಾದ ಡಿಶ್ ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿನ ಆಶಾ. ಪ್ಲೀಸ್ ವೆಲ್ಕಮ್ ಆಶಾ. ಸೊ ಆಶಾ ಅವರೇ, ನನಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಪೈನಾಪಲ್ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಈಗ ಅಡಿಗೆ ಸ್ಟಾರ್ಟ್ ಮಾಡಕ್ ಏನ್ ಕೊಡ್ಲಿ? ಫ್ರೈ ಪ್ಯಾನ್ ಬೇಕು ಅಷ್ಟೇ ಸಿಂಪಲ್. ನನ್ನ ಕಿಚನ್ ಅಲ್ಲಿ ಓಕೆ ಏನೇನೆಲ್ಲ ಮಡಗಿರ್ತೀನಿ ಗೊತ್ತಾ ನಾನು? ಇವಾಗ ಬ್ಲಾಕ್ ಪೆಪ್ಪರ್ ಹಾಕ್ತೀನಿ, 1 10 to 12 ಸ್ವಲ್ಪ ಧನಿಯಾ ಕಾಳು ಹಾಕೋ. ಇದು ಆಕ್ಚುಲಿ ಮಸಾಲೆಗೆ ಕಿಂಗ್ ಇದ್ದಂಗೆ. ಧನಿಯಾ ಕಾಳು 1 2 ಮತ್ತೆ ಕ್ವೀನ್ ಯಾರು? ಲವಂಗ. ಆಹಾ, ಲವಂಗ. ಇವಾಗ 1 2 ಇದು ಅನಾನಸ್ ಫ್ಲವರ್ ಹಾಕ್ತೀನಿ. 1 ಬೇ ಲೀಫ್ ಹಾಕೋಣ. ಓಕೆ. ಹಾಗೆ ಗುಂಟೂರು ಚಿಲ್ಲಿ ಹಾಕೋಣ. 1 4-5 ಪೀಸ್ ಹಾಕೋಣ. ಸ್ವಲ್ಪ ಕರಿಬೇವು ಹಾಕೋಣ. ಓಕೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋದು ಹಾಕಿ. ಈಗ ಲೈಟ್ ಆಗಿ ಹಾಕಿ ಫ್ರೈ ಮಾಡ್ಬೇಕು. ಮಾಡಿ ಆಯ್ತು. ಇದು ಇಷ್ಟೇ ಇದು ಬೆಚ್ಚಗಾದ್ರೆ ಸಾಕು. ಹೌದಾ? ಹಾ. ಇವಾಗ ಅದನ್ನ ಗ್ರೈಂಡ್ ಮಾಡ್ಕೋಬೇಕಾ? ಅಷ್ಟೇ. ಇವಾಗ ಚಿಕನ್ ಬಾಯ್ಲ್ ಮಾಡ್ಕೊಳ್ಳೋಣ, ಡೈರೆಕ್ಟ್ ಕರಿ ರೆಡಿ ಮಾಡ್ಬಿಡೋಣ. ಹೌದಾ? ಅಷ್ಟೇ. ಕುಕಿಂಗ್ ಆಯಿಲ್. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ಸ್ವಲ್ಪ ಹೋಲ್ ಸ್ಪೈಸಸ್ ಹಾಕೋಣ. ಇದಕ್ಕೆ ಹಾಕಿ 1 ಪೈನಾಪಲ್ ಫ್ಲವರ್, 1 ಬೇ ಲೀಫ್, 1 2 ಪೆಪ್ಪರ್ ಕಾರ್ನ್ಸ್, 1 2 ಲವಂಗ, ಬೆಳ್ಳುಳ್ಳಿ 1 5 ಪೀಸ್ ಸದ್ಯ. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಆನಿಯನ್ ಹಾಕೋಣ. ಇದೊಂದು 2 ಮೆಣಸಿನ್ಕಾಯಿ ಹಾಕೋಣ. ಓಕೆ. ಸೊ ಚೆನ್ನಾಗಿ ಫ್ರೈ ಆಗ್ಲಿ ಇದು. ಈಗ ಪೈನಾಪಲ್ ಕ್ಯೂಬ್ಸ್ ಹಾಕ್ಬೇಕು. ಇದನ್ನ ಫ್ರೈ ಮಾಡ್ಬೇಕು. ಇದು ನಿಮ್ಗೆ ಟ್ಯಾಂಗಿ ಸ್ವೀಟ್ ಸೋರ್ನೆಸ್ ಕೊಡುತ್ತೆ. ಮೇಡಮ್ ಇದು ಫ್ರೈ ಆಗ್ತಾ ಇದೆ. ಇನ್ನೇನ್ ಬೇಕು ನಿಮ್ಗೆ? ಮೇನ್ ಇಂಗ್ರೀಡಿಯೆಂಟೇ ಇಲ್ಲಲ್ಲ. ಏನು? ನಾವೇನ್ ಮಾಡ್ತಾ ಇದೀವಿ ಇವತ್ತು? ಪೈನಾಪಲ್ ಚಿಕನ್ ಕರಿ. ಪೈನಾಪಲ್ ಇದೆ, ಮತ್ತೆ ಚಿಕನ್ ಎಲ್ಲಿ? ಓ ಮೈ ಗಾಡ್, ನೀವು ಪೈನಾಪಲ್ ತಂದು ಚಿಕನ್ ಬಿಟ್ಟು ಬಂದ್ಬಿಟ್ಟಿದೀರಾ? ಹಾ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಮ ಹತ್ರ ಸ್ಮಾರ್ಟ್ ಬಜಾರ್ ಇದೆ. ಜಸ್ಟ್ 10 minutes ಅಲ್ಲಿ ಆರ್ಡರ್ ಮಾಡಿದ್ರೆ ಸಾಕು, ತಂದು ಹಿಂಗ್ ಕೊಟ್ಟು ಹೋಗ್ಬಿಡ್ತಾರೆ. ನಿಮ್ಮ ಚಿಕನ್ ನಿಮ್ಮ ಪೈನಾಪಲ್ ಫ್ರೈ ಆಗೋದ್ರೊಳಗಿರುತ್ತೆ. ಓಕೆ, ಅಷ್ಟು ಬೇಗ ಬರುತ್ತಾ? ಜಸ್ಟ್ ನೋಡ್ತಾ ಇರಿ. ಓಕೆ. ಸಿಗ್ನಲ್ ಸಿದ್ದಣ್ಣ. ಹೆಂಗೆ ನಾನು ನಿಮ್ ತರ ಸೂಪರ್ ಫಾಸ್ಟ್ ಸಿಗ್ನಲ್ ಕೊಟ್ಟಿದ್ದಷ್ಟೇ. ಸ್ಮಾರ್ಟ್ ಬಜಾರಿಂದ ಥಟ್ ಅಂತ ತಗೊಂಡ್ಬಂದ್ಬಿಟ್ರು ನಮ್ ಸಿದ್ದಣ್ಣ. ಆಶಾ ಅವರೇ, ನೀವು ಕೇಳಿ ಚಿಕನ್ ರೆಡಿ ಇದೆ, ಬಂದಿದೆ ನೋಡಿ. ಈಗ ಪೈನಾಪಲ್ ಲೈಟ್ ಆಗಿ ಫ್ರೈ ಆಗಿದೆ. ಓಕೆ. ಸೊ ಇವಾಗ ಚಿಕನ್ ಆಡ್ ಮಾಡೋಣ. ಇದು 200 ಗ್ರಾಮ್ ಚಿಕನ್ ಹಾಕೋಣ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾವು ಚಿಲ್ಲಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡೋಣ, ಜೀರಾ ಪೌಡರ್ ಆ್ಯಡ್ ಮಾಡೋಣ. ಓಕೆ. ಆಮೇಲೆ ಇಲಾಚಿ ಪೌಡರ್ ಆ್ಯಡ್ ಮಾಡೋಣ. ಸೊ ಏಲಕ್ಕಿ ಪೌಡರ್ ಹಾಕೋಣ. ಇದು ಗರಂ ಮಸಾಲ, ಧನಿಯಾ ಪೌಡರ್ ಮಿಕ್ಸ್ ಇದೆ. ಲೈಟ್ ಆಗಿ ಕಸ್ತೂರಿ ಮೇಥಿ ಹಾಕೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. ನಮ್ಮ ಭಾಷೆಯಲ್ಲಿ ಇದಕ್ಕೊಂದು ಹೇಳ್ತೀವಿ ನಾವು. ಏನ್ ಹೇಳ್ತೀವಿ? ಗುಲ್ಗುಲಿಟ್ ಅಂತ. ಓಕೆ, ಗುಲ್ಗುಲಿಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಟೊಮೆಟೊ ಪ್ಯೂರಿ ಆ್ಯಡ್ ಮಾಡೋಣ. ಜಾಸ್ತಿ ಮಾಡ್ಕೋಬಾರ್ದು, ಯಾಕಂದ್ರೆ ಇದ್ರಲ್ಲೇ ಹುಳಿ ಇರುತ್ತೆ. ಓಕೆ. 1 2 ಸ್ಪೂನ್. ಈಗ ನಾವು ಮಾಡ್ಕೊಂಡಿರೋ ಕೋರ್ಸ್ ಪೌಡರ್ ಹಾಕ್ಬಿಡೋಣ.
ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏನೋ ಒಂಥರ ಮಿಕ್ಸ್ ಆಫ್ ಪೈನಾಪಲ್, ಮಿಕ್ಸ್ ಆಫ್ ಮಸಾಲ. ಹೌದು ಸರಿ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಈಗ ಫ್ರೈ ಆಗಿದೆ ಚಿಕನ್. ಸಾಕು. ಸ್ವಲ್ಪ ಅರ್ಶಿನ ಹಾಕೋಣ, ಚಿಟ್ಕೆ. ಮೇನ್ ಆಗಿ ರುಚಿಗೆ ಏನ್ ಬೇಕು, ಓಕೆ, ಉಪ್ಪು, ಅದನ್ನ ಹಾಕೋಣ. ಸೊ ಇವಾಗ ನಮ್ ಪೈನಾಪಲ್ ಚಿಕನ್ ಕರಿಯಲ್ಲಿ ಉಪ್ಪು, ಹುಳಿ, ಖಾರ 3 ಸೇರ್ಕೊಂಡಾಯ್ತು. ಹೌದು. ಇದನ್ನ ಲಿಡ್ ಕ್ಲೋಸ್ ಮಾಡಿ ಚಿಕನ್ ಬೇಯ್ಲಿ. ಚಿಕನ್ ಅರ್ಧ ಬಾಯ್ಲ್ ಆಗಿದೆ. ಓಕೆ, ಇವಾಗ ನಾವು ಕೋಕೋನಟ್ ಮಿಲ್ಕ್ ಇದ್ ಮಾಡೋಣ. ಈ ಕೋಕೋನಟ್ ಮಿಲ್ಕ್ ಅಲ್ಲಿ ಪೈನಾಪಲ್ ಪೇಸ್ಟ್ ಇದೆ, ಹಾಗೆ ಕೋಕೋನಟ್ ಗ್ರೈಂಡ್ ಮಾಡಿ ಸ್ಟೈನ್ ಮಾಡಿರೋದಿದೆ. ಓಕೆ, ಅಂದ್ರೆ ಇದಕ್ಕೆ ಇದ್ರದೇ ಆದ ಒಂದು ಗ್ರೇವಿ ಅಂತ ಏನು ಇಲ್ಲ. ನಾವ್ ಇದು ಏನ್ ಹಾಕ್ತಿದೀವಿ ಇದೇ ಗ್ರೇವಿ. ಹಾ. ಸರಿ, ಇದನ್ನೇನೋ ಸ್ವಲ್ಪ ಸಿಮ್ಮಲ್ ಬಿಟ್ಕೊಳ್ಳೋಣ. ಎಷ್ಟೊತ್ತವರೆಗೂ ಬೇಯ್ಬೇಕಾಗತ್ತೆ? ಒಂದು ಚಿಕನ್ ಬೇಯೋದು ಒಂದು 5 ಮಿನಿಟ್ಸ್ ಸಾಕು. ಸ್ಪೂನ್ ಕೊಡಿ, ಸ್ವಲ್ಪ ಕ್ರೀಮ್ ಆಡ್ ಮಾಡೋಣ. ಜಸ್ಟ್ 1 ನಿಮಿಷ. ಹಂಗಾವು. ಸೊ ನನಗೆ ಆಗಿದೆ ಅಂತ ಅನ್ಕೊಂತೀನಿ. ಆಫ್ ಮಾಡ್ತೇನೆ. ಓಕೆ. ಕೋಕೋನಟ್ ಪೈನಾಪಲ್ ಫ್ಲೇವರ್ ಬರ್ತಿದ್ಯಾ? ಸ್ವಲ್ಪ ಕೊತ್ತಂಬರಿ ಹಾಕೋಣ. ಜಸ್ಟ್ ಕೊತ್ತಂಬರಿ ಆಡ್ ಮಾಡಿ. ರೆಸಿಪಿ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಐನವ್ರೆ, ನೀವು ಎಷ್ಟು ಸುಂದರವಾಗಿದ್ದೀರಾ, ಅಷ್ಟೇ ಸುಂದರವಾಗಿ ಅಷ್ಟೇ ಪ್ರೀತಿಯಿಂದ ನಿಮ್ಗೋಸ್ಕರ ಮಾಡಿದ್ದೀನಿ. ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಇದನ್ನ ನಾವು ಚಪಾತಿ, ರೈಸ್, ಪರೋಟ, ನಿಮಗೆ ಯಾವ್ದ್ರಲ್ಲಿ ತಿನ್ಬೇಕನ್ಸುತ್ತೋ ಅದ್ರಲ್ಲಿ ತಿನ್ಬೋದು. ಸೂಪರ್. ಫ್ರೈ ಮಾಡ್ಲಾ? ಫಸ್ಟ್ ನಾನು ಆಕ್ಚುಲಿ ಪೈನಾಪಲ್ ಜೊತೆಗೆ ತಿಂತೀನಿ, ಆಮೇಲೆ ಚಿಕನ್ ಜೊತೆ. ಸಕ್ಕತ್ತಾಗಿದೆ ಟೇಸ್ಟ್. ವಾವ್, ಚಿಂತಾದಿಂದ ಬಾಯಲ್ಲಿ ನೀರು ಬರ್ತಾ ಇದೆ, ಸಕ್ಕತ್ತಾಗಿದೆ. ಇವತ್ತಿನ ಈ ನಮ್ಮ ಪೈನಾಪಲ್ ಚಿಕನ್ ಕರಿಗೆ ನನ್ನ ಕಡೆಯಿಂದ ಹರೀಶಾಗೆ ಆಗ್ಮಾಜ್ಗೆ. ಪೈನಾಪಲ್ ಚಿಕನ್ ಕರಿ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಧನಿಯಾ ಕಾಳು, 3 ಲವಂಗ, 2 ಸ್ಟಾರ್ ಹೂವು, 2 ಪಲಾವ್ ಎಲೆ, 4 ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಿಸಿ. 1 ಸ್ಟಾರ್ ಹೂವು, 1 ಪಲಾವ್ ಎಲೆ, 1-2 ಕಾಳು ಮೆಣಸು, 2 ಲವಂಗ, 5 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಈರುಳ್ಳಿ, 2 ಒಣ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಕರಿಬೇವು ಸೇರಿಸಿ 1 ಕಪ್ ನಷ್ಟು ಕಟ್ ಮಾಡಿಕೊಂಡ ಪೈನಾಪಲ್ ಹಾಕಿಕೊಳ್ಳಿ. ನಂತರ 250 ಗ್ರಾಂ ಚಿಕನ್ ಹಾಕಿ ಬಾಡಿಸಿಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಈಗ ಅರ್ಧ ಚಮಚ ಜೀರಾ ಪೌಡರ್, ಅರ್ಧ ಚಮಚ ಏಲಕ್ಕಿ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಟೊಮ್ಯಾಟೊ ಪ್ಯೂರಿ ಸೇರಿಸಿಕೊಳ್ಳಿ. ಮೊದಲೇ ತಯಾರಿಸಿಕೊಂಡ ಮಸಾಲೆಯನ್ನು ಸೇರಿಸಿಕೊಂಡು ಚಿಕನ್ ಬೇಯಲು ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬಾಣಲೆಯ ಮುಚ್ಚಳ ಮುಚ್ಚಿ ಚಿಕನ್ ಅರ್ಧದಷ್ಟು ಬೇಯಲು ಬಿಡಿ. ಈಗ ಅರ್ಧ ಗ್ಲಾಸ್ ಕೋಕೋನಟ್ ಮಿಲ್ಕ್ ಹಾಕಿಕೊಂಡು 5 ನಿಮಿಷ ಬೇಯಲು ಬಿಡಿ. ಕೊನೆಯದಾಗಿ ಕ್ರೀಮ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡರೆ ಪೈನಾಪಲ್ ಚಿಕನ್ ಕರಿ ಸವಿಯಲು ಸಿದ್ಧ. ಓಕೆ, ಸೊ ಆಶಾ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಇಷ್ಟು ಅದ್ಭುತವಾದ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಗಿಫ್ಟ್ ಇದೆ. ನಮ್ಮ ಆಹಾರ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತಾ ಇದ್ದೀವಿ. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ನೀವೇ ಆನಂದಿಸಿದ್ಮೇಲೆ ಹೇಳ್ತೀರಾ ಆಹಾ. SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಇವರ ಕಡೆಯಿಂದ ಕೂಡ ಸ್ಮಾಲ್. ಇವತ್ತು ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ತೋರಿಸ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೇ. ನಮಸ್ಕಾರ. ಇವತ್ತು ಯಾವ ಸಮಸ್ಯೆಗೆ ಯಾವ ರೆಮಿಡಿಯನ್ನ ತಂದಿದ್ದೀರಾ?
ಇವತ್ತು ನನ್ನ ಒಂದು ಕೋರ್ಸ್ ಸ್ಪೆಷಲೈಸೇಷನ್ Okay. ಮೆಂಟಲ್ ಸ್ಟ್ರೆಸ್, ಮಾನಸಿಕ ಒತ್ತಡ ಆಲ್ಮೋಸ್ಟ್ ಯಾರಿಗಿಲ್ಲ ಅಂತ ಹೇಳ್ಬೇಕು ನಾವು ಅಷ್ಟೇ. ಅದಕ್ಕೂ ಒಂದು ಆಹಾರದ ಮೂಲಕ ನಿಯಂತ್ರಣ ತಗೊಳ್ಬಹುದಾ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. Okay. ಯಾಕಿಲ್ಲ, ತಗೊಳ್ಬಹುದು. ಅಡಿಗೆ ಮನೆಯಲ್ಲಿ ಎಲ್ಲದಕ್ಕೂ ಒಂದೊಂದು ಪರಿಹಾರ ಇದ್ದೇ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದಾದ್ರೆ. ಸೊ ಇವತ್ತು ಬೂದ್ಗುಂಬಳಕಾಯಿ ಬೀಜದ ಕಲ್ಕ ಅಂತ ಹೇಳ್ತೀವಿ, ಅಂದ್ರೆ ಅದೊಂಥರ ಪೇಸ್ಟ್ ತರ. ಅದನ್ನ ಹೇಗ್ ಮಾಡೋದು, ಮಾನಸಿಕ ಒತ್ತಡವನ್ನು ನಿಯಂತ್ರಣ ತಗೊಳ್ಳೋಕೆ ಸಹಾಯ ಮಾಡೋದಕ್ಕೆ ಅಂತ ತೋರಿಸ್ಕೊಡ್ತೀವಿ. ಓಕೆ, ಸೂಪರ್. ಸೊ ಇವತ್ತು ಬೂದುಗುಂಬಳಕಾಯಿ ಬೀಜದ ಕಲ್ಕನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಸಾಮಗ್ರಿಗಳು ಪ್ಲೀಸ್. ಅವ್ರೆ, ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಅದೃಷ್ಟವಶಾತ್ ನಮಗೆ ಬೂತ್ ಕುಂಬಳಕಾಯಿ ತುಂಬಾ ಈಸಿಯಾಗಿ ಸಿಗತ್ತೆ. ಒಂದು ಸ್ಪೆಷಲ್ ಅಂಶ ಇದೆ, ಟ್ರಿಪ್ಟೋಫಾನ್ ಅಂತ. ಅದು ನಮ್ಮಲ್ಲಿ ಈ ಒಂದು ಸೆರೋಟೋನಿನ್ ಮತ್ತೆ ಮೆಲಟೋನಿನ್ ಅಂದ್ರೆ ಏನು, ಹ್ಯಾಪಿ ಹಾರ್ಮೋನ್ಸ್, ಮೆಂಟಲ್ ಹೆಲ್ತ್ ಚೆನ್ನಾಗಿರೋದಕ್ಕೆ. ಆಕ್ಚುಲಿ ಕೆಮಿಕಲ್ ರೀತಿಯಲ್ಲಿ ಡಿಪ್ರೆಷನ್ ಹೋದವ್ರು ಪಾಪ ತಗೊಳ್ತಾರೆ ಅದನ್ನ. ಖುಷಿಯಾಗಿರುವಂತಹ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕಾಗದೆ ಮಂಕಾಗಿ ಸ್ಟ್ರೆಸ್ ಅಲ್ಲಿ ಅದನ್ನ, ಅಂದ್ರೆ ಅದು ಬೇರೆ ಬೇರೆ ಸಮಸ್ಯೆಗಳು ಇಂಟೆನ್ಸ್ ಆದಾಗ ಬೇರೆ ಬೇರೆ ರೀತಿಯಲ್ಲಿ ತಗೊಳ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ಡಿಪ್ರೆಷನ್ ಮೆಂಟಲ್ ಸ್ಟ್ರೆಸ್ ಇರೋರು ನ್ಯಾಚುರಲ್ ಆಗಿ ನಿದ್ರೆನೇ ಬರ್ಲಿಲ್ಲ ನಂಗೆ ರಾತ್ರಿ ಎಲ್ಲ ಅಂತ ಹೇಳ್ತಾ ಇರೋದು, ಒಂಥರ ಜೋಡಿ ತರ ಯಾವಾಗ್ಲೂ. ಸೊ ಇದು ಎರಡಕ್ಕೂ ಮೆಲಟೋನಿನ್ ಮತ್ತು ಸೆರೋಟೋನಿನ್ ಎರಡೂ ಪ್ರೊಡಕ್ಷನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಂಡ್ ಎರಡನೇ ಇಂಗ್ರೀಡಿಯಂಟ್ ನಾವು ಮುಖ್ಯವಾಗಿ ಯೂಸ್ ಮಾಡ್ತಾ ಇರೋದು ಜೇನುತುಪ್ಪ. ಇದನ್ನ ನಾನೀಗ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಈ ತರ ಒಂದು ಸ್ಮ್ಯಾಶ್ ಮಾಡಕ್ಕಿರುವಂತ ಒಂದು ಇದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಅದನ್ನ ಮಸಿಬಹುದು, ಅರಿಯೋ ತರ. ಎಸ್. ಸೊ ಇದ್ರಲ್ಲಿ ಒಂದ್ 2 ಸ್ಪೂನ್ ಅಷ್ಟು ನಾನು ಮಾಡಿ ತೋರಿಸ್ತೀನಿ. ಇದನ್ನ ಚೆನ್ನಾಗಿ ಹೀಗೆ, ಇದು ಹಸಿ ಇರೋದ್ರಿಂದ ಈಸಿಯಾಗಿ ಸ್ಮ್ಯಾಶ್ ಆಗತ್ತೆ, ರುಬ್ಬೋ ತರ. ನಾನು ಇದನ್ನ ಮಿಕ್ಸಿಗೆ ಹಾಕ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಅಬ್ಸಲ್ಯೂಟ್ಲಿ ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಪೇಸ್ಟ್ ತರ ಆಗಿದೆ. ಈ ರೀತಿ ಇದು ಕಲ್ಕ ಆಗಿರೋದ್ರಿಂದ ನಾವು ಇದನ್ನ ಸುಮಾರು 1 ಸ್ಪೂನ್ ಅಷ್ಟು ಜೇನುತುಪ್ಪನ ಇದಕ್ಕೆ ಬೆರೆಸ್ತಾ ಇದ್ದೀವಿ. ಇದನ್ನ ನೋಡಿ ಬೇಕಾದ್ರೆ ನಾನು ಕೈಯಲ್ಲಿ ತೋರಿಸ್ತೀನಿ. ಈ ತರ ಒಂದು ಸಣ್ಣ ಲಡ್ಡು ತರ ಈ ತರ ಆಗತ್ತೆ, ಈ ರೀತಿ ಹೀಗೆ ಹಾಗೆ ತಿನ್ನೋದು. ಹೌದು, ಅಷ್ಟೇ. ಲೈಕ್ ಟು ಟೇಸ್ಟ್ ಇಟ್? ಡೆಫಿನೆಟ್ಲಿ, ಖಂಡಿತ ಟೇಸ್ಟಿಯಾಗೂ ಇರುತ್ತೆ. ಸೊ ಇವತ್ತಿನ ನಮ್ಮ ಕುಂಬಳಕಾಯಿಯ ಕಲ್ಕನ ಹೇಗ್ ಮಾಡೋದು, ನಿಮ್ಮ ಮೆಂಟಲ್ ಸ್ಟ್ರೆಸ್ ನ ರಿಲೀಫ್ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂತ, ಇದಕ್ಕಿಂತ ಈಸಿ ಆದ ರೆಸಿಪಿ ಬಹುಶಃ ನಮ್ಮ ಕಿಚನ್ ಅಲ್ಲಿ ನಾವು ಇದುವರೆಗೂ ನೋಡೇ ಇಲ್ಲ ಅಂತ ಅನ್ಸುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ವಾವ್, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಏನಾದ್ರು ಸೌತೆಕಾಯಿ ಜೊತೆಗೆ ಸಕ್ಕರೆ ಎಲ್ಲ ಹಾಕೊಂಡು ತಿನ್ನೋ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಡಾಕ್ಟ್ರೆ, ತುಂಬಾ ಈಸಿ ಆದ ಅದ್ಭುತವಾದ ರೆಮಿಡಿಯನ್ನ ಹೇಳ್ಕೊಟ್ರಿ ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಮಾಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್.